ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಇವತ್ತು ಚಿಣ್ಣರು ಸುವರ್ಣ ನ್ಯೂಸ್ ತುಂಬಾ ತುಂಬಿ ತುಳುಕ್ತಾ ಇದ್ದಾರೆ. ಸೊ ಮಕ್ಕಳ ದಿನಾಚರಣೆಯ ಪ್ರಯುಕ್ತ ಅವರ ಟ್ಯಾಲೆಂಟ್ ಅನ್ನ ಹೊರಗ್ತಾ ಇರ್ತಾ ಇದೀವಿ, ಜೊತೆಗೆ ಅವ್ರಿಗೊಂದಷ್ಟು ಮೋಜು ಮಸ್ತಿ. ಸೊ ಈಗ ನೆಕ್ಸ್ಟ್ ನಾವು ಮಾತಾಡಿಸ್ತಾ ಇರೋದು ಸೀರಿಯಲ್ ಆರ್ಟಿಸ್ಟ್ ಆಗಿರುವಂತಹ ಪ್ರಕೃತಿ. ಸೊ ಏನು ಎಂಜಾಯ್ ಮಾಡ್ತಿದ್ದಾರೆ, ಯಾವ ರೀತಿ ಅನಿಸ್ತಾ ಇದೆ ಕೇಳೋಣ. ಪ್ರಕೃತಿ, ಹೇಗೆ ಅನಿಸ್ತಾ ಇದೆ ನಿಮ್ಗಿದೆಲ್ಲ? ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ನಾನು ಯಾವತ್ತೂ ಈ ಥರ ಎಲ್ಲ ನೋಡಿರಲಿಲ್ಲ. ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡೋದು ಅಷ್ಟೊಂದು ಯಾವತ್ತೂ ನೋಡಿರಲಿಲ್ಲ. ತುಂಬ ಎಂಜಾಯ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಇವಾಗ ಆ್ಯಕ್ಟಿಂಗ್ ಸೀರಿಯಲಲ್ಲಿ ಆ್ಯಕ್ಟ್ ಮಾಡಬೇಕಾದ್ರೆ ಸ್ಕೂಲೆಲ್ಲ ಮಿಸ್ ಮಾಡ್ಕೋತೀಯಾ? ಈ ಥರ ಫಂಕ್ಷನ್ಸ್ ಎಲ್ಲ ಮಿಸ್ ಆಗುತ್ತಾ? ಕೆಲವೊಂದೊಂದ್ಸಲಿ ಮಿಸ್ ಆಗುತ್ತೆ, ಬಟ್ ಮೋಸ್ಟ್ ಆಫ್ ದ ಟೈಮ್ಸ್ ಮಿಸ್ ಮಾಡ್ಕೊಳ್ಳಲ್ಲ. ಓಕೆ, ಯಾವಾಗಿಂದ ಇಷ್ಟ ಆಗಿತ್ತು, ಆಮೇಲೆ ಹೇಗೆ ಸ್ಟಾರ್ಟ್ ಆಗಿದ್ದಿದ್ದಲ್ಲ? ನಾನು ಆ್ಯಕ್ಟಿಂಗ್ ಸ್ಟಾರ್ಟ್ ಮಾಡಿದ್ದು ಫಸ್ಟು ನಾನು ಚಿಣ್ಣರ ಲೋಕಾಲಿ ಪ್ರೋಗ್ರಾಮ್ ಕೊಟ್ಟೆ ವೆನ್ ಐ ವಾಸ್ 2 years 7 months. ಆಮೇಲೆ ವೆನ್ ಐ ವಾಸ್ 3 years ಟಿ ಎನ್ ಸೀತಾರಾಮ್ ಅದನ್ನು ನೋಡಿಬಿಟ್ಟು ಮುಕ್ತಾಗೆ ನನ್ನನ್ನು ಸೆಲೆಕ್ಟ್ ಮಾಡಿದ್ರು. ಆವಾಗಿಂದ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಯಾವ್ದು ಇಷ್ಟ ಆಗಿತ್ತು ಇದುವರೆಗೆ ನೀವು ಮಾಡಿರೋದ್ರಲ್ಲಿ? ಯಾವ್ದು ಬೆಸ್ಟ್ ಅನಿಸ್ತು ನಿಮಗೆ? ಆ ಥರ ಏನಿಲ್ಲ, ವಿ ಯೂಸ್ ಟು ಎಂಜಾಯ್ ಇನ್ ಈಚ್ ಆ್ಯಂಡ್ ಎವ್ರಿ ಪ್ಲೇಸ್ ವಿ ಗೋ. ಸೊ ಪರ್ಟಿಕ್ಯುಲರ್ ಆಗಿ ಏನಿಲ್ಲ. ಸೊ ಫ್ರೆಂಡ್ಸ್ ಏನು ಹೇಳ್ತಾರೆ ನಿನ್ನನ್ನು ಸ್ಕ್ರೀನಲ್ಲೆಲ್ಲ ನೋಡಿ? ಎಲ್ಲರೂ ಖುಷಿಯಾಗಿರ್ತಾರೆ. ಅವ್ರ ಮನೆ ಹತ್ರ ಎಲ್ಲರಿಗೂ ಹೇಳ್ತಾರೆ ನನ್ನ ಫ್ರೆಂಡ್ ಟಿ ವಿಲೆಲ್ಲ ಬರ್ತಾಳೆ ಅದು ಇದು ಅಂತ. ಫೀಲ್ ಹ್ಯಾಪಿ. ಓಕೆ, ಥ್ಯಾಂಕ್ ಯು ಪ್ರಕೃತಿ. ಸೊ ಕೇವಲ ಪ್ರಕೃತಿ ಮಾತ್ರ ಅಲ್ಲ, ಇನ್ನೂ ತುಂಬ ಮಕ್ಕಳಿದ್ದಾರೆ ನಮ್ಮ ಜೊತೆ ಸೀರಿಯಲಲ್ಲಿ ಈಗಾಗಲೇ ಆ್ಯಕ್ಟ್ ಮಾಡ್ತಿರುವಂಥವರು, ತಮ್ಮ ಪ್ರತಿಭೆನ ತೋರಿಸ್ತಾ ಇರುವಂಥವ್ರು. ಸೊ ಯಾರೆಲ್ಲ ಇದ್ದೀರಾ ಇಲ್ಲಿ ಸೀರಿಯಲಲ್ಲಿ? ಓಕೆ, ಸೊ ನಿನ್ನ ಹೆಸರೇನು ಪುಟ್ಟ? ನನ್ನ ಹೆಸರು ಮೇಘನಾ ಅಂತ. ನಾನು ಆಲ್ರೆಡಿ 2 ಸೀರಿಯಲ್ಸ್, 1 ಡಾಕ್ಯುಮೆಂಟ್ರಿ, 1 ಅಡ್ವರ್ಟೈಸ್ ಮಾಡಿದ್ದೀನಿ. ನನಗೆ ಸೀರಿಯಲಲ್ಲಿ ಹೋದಾಗ ಒಂದು ಸ್ವಲ್ಪ ಭಯ ಆಗ್ತಿತ್ತು, ಆದರೆ ಇವಾಗ ಅಭ್ಯಾಸ ಆಗಿಬಿಟ್ಟಿದೆ. ನಾನು ಸ್ಟೇಜ್ ಪರ್ಫಾರ್ಮೆನ್ಸ್ ಎಲ್ಲ ಕೊಟ್ಟಿದ್ದೀನಿ ತುಂಬ ಸತಿ. ಸೊ ಐ ಎಂಜಾಯ್. ಹೆಂಗೆ ಅನಿಸ್ತಿದೆ ಈ ಪ್ರೋಗ್ರಾಮು? ತುಂಬ ಚೆನ್ನಾಗಿ ಅನಿಸ್ತಿದೆ. ಎಲ್ಲರೂ ಡಿಫ್ರೆಂಟ್ ಜೋಕ್ಸ್ ಸಮಥಿಂಗ್ ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆ ನನಗೆ. ಓಕೆ, ನಿನ್ನ ಹೆಸರೇನಪ್ಪ? ನನ್ನ ಹೆಸರು ಚೇತನಾ. ನಾನು 3 ಫಿಲ್ಮ್ಸ್ ಮಾಡಿದ್ದೀನಿ. ಆಮೇಲೆ ನನಗೆಲ್ಲದಕ್ಕಿಂತ ಇಷ್ಟ ಆಗಿದ್ದು ಫಸ್ಟ್ ಫಿಲ್ಮ್ ಬಾಲ್ ಪೆನ್. ಯಾಕೆಂದರೆ ಅದರಲ್ಲಿ ಇವನು ಸಾಗರ್ ದೇವು ಇದ್ದರು, ಮತ್ತು ಮೊದಲು ಇದ್ದಿದ್ದು ಬಿಂಬಾನಲ್ಲಿದ್ದಿದ್ದು ಭೂಮಿಕಾ ಮತ್ತು ವಿಶಾಲ್, ಮತ್ತು ಈಗ ರೇಡಿಯೋ ಜಾಕಿ ಆಗಿರೋ ಒಂದು ಸ್ಕಂದನೂ ಇದ್ದರು. ಅದಕ್ಕೆ ತುಂಬ ಮಸ್ತಿ ಎಲ್ಲ ಮಾಡ್ತಾಯಿದ್ವಿ. ಈ ಶೋ ನನಗೆ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು. ಸೊ ನಿನ್ನ ಹೆಸರೇನು ಪುಟ್ಟ? ನನ್ನ ಹೆಸರು ಗಗನ ಅಂತ. ನಾನು ಈಗ ಶೂಟಿಂಗಿಗೆ ಸೆಲೆಕ್ಟ್ ಆಗಿದ್ದೀನಿ ಒಂದು ಮೂವಿಗೆ. ನಾನು ಮತ್ತೆ ಚಂದನ ಟಿ ವಿಲಿ ಆ್ಯಂಕರಿಂಗ್ ಮಾಡಿದ್ದೀನಿ. ನನಗೆ ಫಸ್ಟ್ ಟೈಮ್ ಫಿಲ್ಮ್ ಮಾಡ್ತಿರೋದು. ನನಗೆ ತುಂಬ ಖುಷಿ ಆಗುತ್ತೆ. ನನಗೆ ಈ ಆಪರ್ಚುನಿಟಿ ಸಿಕ್ಕಿದ್ದು ಬಿಂಬಾಯಿಂದನೇ. ನಾನು ಬಿಂಬಾಗೆ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇಲ್ಲೂ ನಮ್ಮ ತಂಡದಲ್ಲಿ ನಿಮ್ಮ ಚಿಟ್ಟೆ ತಂಡದಲ್ಲಿದ್ದಾರೆ. ನಮ್ಮ ಚಿಟ್ಟೆ ಪುಟಾಣಿ ಚಿಟ್ಟೆ ಯಾವ ಕಲರ್ ಹಾಕೊಂಡಿದೆ? ಇದು ಮೆರೂನ್ ಕಲರ್ ಚಿಟ್ಟೆ ಇದೆ. ಚಿಟ್ಟೆನ ಪರಿಚಯ ಮಾಡ್ಕೊಳ್ಳೋಣ. ನಾನು ರೇಷ್ಮಾ ಅಂತ. ನಾನು 2nd ಸ್ಟ್ಯಾಂಡರ್ಡಲ್ಲಿದ್ದಾಗ ಒಲವೇ ನಮ್ಮ ಬದುಕು ಅಂತ ಮಾಡಿದ್ದೆ. ಆಮೇಲೆ ಒಂಬಾಳೆ ಅಂತ ಮಾಡಿದ್ದೆ. ಆಮೇಲೆ ಇವಾಗ 8th ಸ್ಟ್ಯಾಂಡರ್ಡಲ್ಲಿ ಗಾಂಧಿ ಜಯಂತಿ ಮೂವಿಲಿ ಮಾಡಿದ್ದೆ. ಆ ಫಿಲಮಲ್ಲಿ ಕನ್ನಡ ಸ್ಕೂಲ್ಸ್ ಎಲ್ಲ ಮುಚ್ಚಬಾರ್ದು ಅಂತ ಹೋರಾಡೋದು. ನಿನಗೇನು ಅನ್ಸುತ್ತೆ, ಕನ್ನಡ ಸ್ಕೂಲ್ಸ್ ಎಲ್ಲ ಮುಚ್ಚಬೇಕಾ ಮುಚ್ಚಬಾರ್ದಾ ಅನ್ಸುತ್ತೆ? ಮುಚ್ಚಬಾರ್ದು. ಇವಾಗ ಮಕ್ಕಳು ಓದಿಲ್ದೇ ಇರೋರಿಗೆಲ್ಲ ಉಪಯೋಗ ಆಗುತ್ತದೆ. ಕರ್ನಾಟಕದಲ್ಲಿ ಕನ್ನಡನೇ ಮೇಲು ಅಲ್ವಾ? ಓಕೆ, ಥ್ಯಾಂಕ್ ಯು. ನಾನು ಒಂದಷ್ಟು ಸೀರಿಯಲ್ಗಳಲ್ಲಿ ಮುಕ್ತ ರಥಸಪ್ತಮಿ, ಮಾಡು ಸಿಕ್ಕದಲ್ಲ, ಚುಕ್ಕಿ, ಮತ್ತು ಒಂದಷ್ಟು ಡಾಕ್ಯುಮೆಂಟ್ರೀಸಲ್ಲಿ ವರುಣನ ದಾಹ ಅಂತ, ಮತ್ತು ಒಂದು ಫಿಲಮ್ ಮಾಡಿದ್ದೀನಿ. ಸೊ ನನಗೆ ಇದರ ಸಖತ್ ಇಷ್ಟ ಆಗಿದ್ರೆ ರಥಸಪ್ತಮಿ ಸೀರಿಯಲ್ಲು. ಯಾಕಂದರೆ ಅಲ್ಲಿ ಏನಿದ್ರು ನಮ್ಮದು ಬರೀ ತರಲೆ ಮಾಡೋದೇನೆ. ಸೊ ನೀ ಹೇಗಿದೆಯಾ ಹಾಗೆ ಅಲ್ಲಿ ಈ ಸೀರಿಯಲಲ್ಲಿ ತೋರಿಸ್ಕೊಳ್ಳೋದು ಅಲ್ವಾ? ಹಂಗೇನಿಲ್ಲ. ನನ್ನ ಹೆಸರು ಮನೋಜ್ ಅಂತ. ನಾನು ಈಗಾಗಲೇ 2 ಫಿಲಮಲ್ಲಿ ಮಾಡಿದ್ದೀನಿ, ವಿಕ್ಟ್ರಿ ಮತ್ತು ಇನ್ನೊಂದು ಚೈಲ್ಡ್ ಫಿಲಮು. ಈ ನೆಕ್ಸ್ಟ್ 2 ಫಿಲಮ್ಸ್ಗೂ ಸೆಲೆಕ್ಟ್ ಆಗಿದ್ದೀನಿ. ಮೋರ್ ದ್ಯಾನ್ 20 ಶೋಸ್ ನಾನು ಡ್ರಾಮಾಗಿ ಮಾಡಿದ್ದೀನಿ. ಸೊ ನನಗೆ ಫಿಲಮ್ಗಿಂತ ಡ್ರಾಮಾ ಮಾಡೋಕ್ಕೆ ತುಂಬ ಇಷ್ಟ, ಆ್ಯಂಡ್ ಸ್ಕ್ರಿಪ್ಟ್ ಬರೆಯೋಕ್ಕೂ ತುಂಬ ಇಷ್ಟ. ಯಾಕೆ ಡ್ರಾಮಾನೇ ಇಷ್ಟ? ಅಂದರೆ ಫಿಲಮ್ ಮಾಡಿರೋರು ಡ್ರಾಮಾ ಮಾಡೋದು ತುಂಬ ಕಷ್ಟ ಆಗುತ್ತೆ. ಅಂದರೆ ಕಷ್ಟ ಅಂತ ಅಲ್ಲ, ಸ್ವಲ್ಪ ಇಲ್ಲಿ ಡ್ರಾಮಾದಲ್ಲಿ ಬಂದಾಗ ಜಾಸ್ತಿ ಎಕ್ಸ್ಪ್ರೆಷನ್ಸ್ ಕೊಡಬೇಕು, ವಾಯ್ಸು ಜಾಸ್ತಿ ಹೇಳಬೇಕು, ವಾಯ್ಸ್ ತುಂಬ ಲೌಡಾಗಿ ಹೇಳಬೇಕು, ಅದೆಲ್ಲ ಸ್ವಲ್ಪ ಜಾಸ್ತಿ. ಆಮೇಲೆ ಫಿಲಮಲ್ಲಿ ಏನಾಗುತ್ತೆ ಅಂದರೆ ಅವರಲ್ಲಿ ಒಂದು ಕಡೆ ಸಪ್ರೇಟಾಗಿರ್ತಾರೆ, ನಾವಿಲ್ಲೊಂದು ಸಪ್ರೇಟಾಗಿ. ಆದರೆ ಡ್ರಾಮಾದಲ್ಲಿ ಏನಾಗುತ್ತೆ ಅಂದರೆ ಅಲ್ಲೊಂದು ಕಡೆ ಶೋ ಆಗ್ತಿದ್ರೆ ನಾವಿಲ್ಲಿ ಸೈಡ್ ವಿಂಗಲ್ಲಿ ಕೂತ್ಕೊಂಡು ಮಾತಾಡೋಕ್ಕೆ ತುಂಬ ಸುಲಭ ಆಗುತ್ತೆ, ಜೊತೆಗೆ ಎಂಜಾಯ್ ಕೂಡ ಮಾಡ್ಬೋದು. ಅದಕ್ಕೋಸ್ಕರ ಡ್ರಾಮಾನೇ ಇಷ್ಟ ಆಗುತ್ತೆ. ಡ್ರಾಮಾದೇ ಒಂದು ಡೈಲಾಗ್ ಹೇಳಿ. ಯಾವುದು? ನನ್ನನ್ನು ಯಾರೆಂದೆನಿಸಿದಿರಿ, ನಾನು ಕಲಿ, ಹಿಂಸೆ ಮತ್ತು ಕ್ರೋಧ ನನ್ನ ತಾಯಿ ತಂದೆ. ಬೆಳೆದು ದೊಡ್ಡವನಾದ ಮೇಲೆ ಮುದಿಯ ಧರ್ಮ ಪುರುಷನನ್ನು ಎಡಗಾಲಿನಿಂದ ಒದ್ದು ನನ್ನ ಆಳ್ವಿಕೆಯನ್ನು ಸ್ಥಾಪಿಸಿದ್ದೇನೆ. ಪರೀಕ್ಷಿತ್ ರಾಜನ ನಂತರ ಬರಲಿಲ್ಲ ಯಾರು ಆಳುವವರು. ಆಳಲು ಬಂದವರೆಲ್ಲರನ್ನು ಅಳಿಸಿ ಮನೆಗೆ ಕಳಿಸಿದ್ದೇನೆ. ರಾಯರು ಎಂದೆನಿಸಿಕೊಂಡ 100 ಜಂತುಗಳು ಬಂದು ಹೋದವು.
ಅವರೆಲ್ಲ ನನ್ನ ಕಿರುಬಳಿನ ಸುತ್ತ ಕುಣಿವ ಕೈಗೊಂಬೆಗಳು. ನಾನೇ 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 ಈ ಭೂಮಂಡಲದ ಸರ್ವಾಧಿಕಾರಿ. ಈ ಯುಗ ನನ್ನದು. ಇಲ್ಲಿ ನೆಡುವ ಎಲ್ಲದಕ್ಕೂ ನಾನೇ ಸೂತ್ರಧಾರ. ಜನಗಳ ಒಳ್ಳೆಯತನವನ್ನು ಎಡಗಾಲಿನಿಂದ ಒದ್ದು ಮೂಲೆಯಲ್ಲಿ ಕುಳ್ಳಿರಿಸುತ್ತೇನೆ. ಇಲ್ಲಿ ಸ್ಟೇಜ್ ಹೋಯ್ತು ಅನ್ಕೊಂಡೆ. ಮೊದಲಾದರೆ ಬಹುಶಃ ಇಷ್ಟು ಒಳ್ಳೆ ಸ್ಟೇಜ್ ಸಿಗ್ತಾ ಇರಲಿಲ್ಲ ಅಂತ ಅನ್ಸುತ್ತೆ. ಇತ್ತೀಚಿನ ದಿನದಲ್ಲಿ ಮಕ್ಕಳಿಗೆ ಒಳ್ಳೆ ಸ್ಟೇಜ್ ಸಿಗ್ತಾ ಇದೆ, ಒಳ್ಳೆ ಪರ್ಫಾರ್ಮೆನ್ಸ್ಗೆ ಒಳ್ಳೆ ವೇದಿಕೆಗಳು ಸಿಗ್ತಾ ಇದೆ. ಸರ್ಪ್ರೈಸ್ ಆಗಿ ಇನ್ನೂ 4 ಜನ ನಮ್ಮ ತಂಡದ ಜೊತೆ ಇವತ್ತು ಜಾಯ್ನ್ ಆಗ್ತಾ ಇದ್ದಾರೆ. ಸೊ ಅವ್ರನ್ನ ವೆಲ್ಕಮ್ ಮಾಡೋಣ. ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಿ ಅವ್ರನ್ನ. ಸೊ ನಮ್ಮ ರೋಸ್ ಮತ್ತೆ ಬಟರ್ಫ್ಲೈ ತಂಡಕ್ಕೆ ಇಬ್ಬಿಬ್ರು ಅಂದ್ರೆ 4 ಜನ ಒಟ್ಟು ಹೊಸ ಅತಿಥಿಗಳು ಬಂದಿದ್ದಾರೆ. ಸೊ ಗುರು, ನಿಮ್ಮ ತಂಡದ ಹೊಸ ಅತಿಥಿಗಳು ಯಾರು? ಓಕೆ, ನಾನು ಪರಿಚಯ ಮಾಡ್ಕೊಡ್ತೀನಿ. ಈಗ ನನ್ನ ತಂಡದಲ್ಲಿ ಒಬ್ಬ ಹೊಸ ಅತಿಥಿ ಇದ್ದಾನೆ, ಹೊಸ ಮುಖ ಇದೆ. ಸೊ ನೀನು ಪರಿಚಯ ಮಾಡ್ಕೊಬಿಟ್ಟ. ನನ್ನ ಹೆಸರು ಚೇತನ್ ಅಂತ, ಬೆಂಗಳೂರು ಹೈಸ್ಕೂಲಿಂದ ಬಂದಿದ್ದೀನಿ. ನಿನ್ನ ಹೆಸರು ಪುಟ್ಟ? ನನ್ನ ಹೆಸರು ಕ್ಷೇಮ, ನಾನು ಬೆಂಗಳೂರು ಹೈಸ್ಕೂಲಿಂದ ಬಂದಿದ್ದೀನಿ. ನನ್ನ ಹೆಸರು ಶ್ರೀಕರ್ ಅಂತ, ನಾನು ಬೆಂಗಳೂರು ಹೈಸ್ಕೂಲಿಂದ ಬಂದಿದ್ದೀನಿ. ನನ್ನ ಹೆಸರು ಅಶ್ವಿನಿ, ನಾನು 9th ಸ್ಟ್ಯಾಂಡರ್ಡಲ್ಲಿ ಓದ್ತಾ ಇದ್ದೀನಿ. ನಾನು ಬ್ಯಾಂಗ್ಳೂರು ಹೈಯರ್ ಸೆಕೆಂಡರಿ ಸ್ಕೂಲಲ್ಲಿ ಓದ್ತಾ ಇದ್ದೀನಿ. ಸೊ ಇವತ್ತಿನ ದಿನದಲ್ಲಿ ನೆಹರು ದಿನಾಚರಣೆ, ಮಕ್ಕಳ ದಿನಾಚರಣೆ ಎಷ್ಟು ಮುಖ್ಯ ಅಂತ ಅನ್ಸುತ್ತೆ ನಿಮಗೆ? ಅದು ನೆಹರು ದಿನಾಚರಣೆ ಈ ಭಾರತದಲ್ಲಿ ತುಂಬಾ ಮುಖ್ಯ. ಇದು ಮಕ್ಕಳಿಗಾಗಿ ಅವರು ಬಿಟ್ಕೊಟ್ಟಿದ್ದಾರೆ, ಅವ್ರ ಜನ್ಮದಿನ ಮಕ್ಕಳಿಗಾಗಿ ಬಿಟ್ಕೊಟ್ಟಿದ್ದಾರೆ. ಅದನ್ನು ನಾವು ಆಚರಿಸ್ಬೇಕು. ಇದು ಇಡೀ ದೇಶಾದ್ಯಂತ ಆಚರಿಸ್ಬೇಕು. ಓಕೆ, ನಿಮಗೆ ಏನು ಅನಿಸುತ್ತೆ ಮಕ್ಕಳ ದಿನಾಚರಣೆ? ಅವತ್ತೇನಂದರೆ ಅವತ್ತು ಚಾಚಾ ನೆಹರು ಅವ್ರು ಹುಟ್ಟಿದ ದಿನ ಆದರೂ ಕೂಡ ಮಕ್ಕಳ ದಿನಾಚರಣೆ ಅಂತ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಅವತ್ತು ಮಕ್ಕಳನ್ನೆಲ್ಲ ಕರೆಸ್ತೀವಿ, ಸ್ವೀಟ್ ಹಂಚ್ತೀವಿ, ಒಂದಷ್ಟು ಪರ್ಫಾರ್ಮೆನ್ಸಸ್ ಮಾಡಿಸ್ತೀವಿ ಮಕ್ಕಳ ಕೈಯಲ್ಲಿ. ಹೇಗೆ ಅನ್ಸುತ್ತದು? ತುಂಬ ಖುಷಿ ಕೊಡುತ್ತೆ, ಯಾಕಂದರೆ ಅವ್ರ ದಿನಾಚರಣೆ ನಮಗೋಸ್ಕರ ಬಿಟ್ಕೊಟ್ಟಿದ್ದಾರೆ. ಎಲ್ಲರೂ ನಾವನ್ನ ಚಾಚಾ ಅಂತ ಕರಿತೀವಿ. ಸೊ ಇವಾಗ ಒಂದು ಪರ್ಫಾರ್ಮೆನ್ಸ್ ನೋಡ್ಬೋಣಲ್ಲ, ಅದೇ ಮಕ್ಕಳಿಂದ. ಚಾಚಾ ನೆಹರು ಅವರ ಅಚ್ಚುಮೆಚ್ಚಿನ ಮಕ್ಕಳು ಅವ್ರು ಏನು ಮಾಡಿದ್ರು ಚಂದ. ಈಗಾಗಲೇ ನಾವು ನೋಡ್ತಾ ಇದ್ವಿ, ಡ್ಯಾನ್ಸ್ ಮಾಡ್ತಿರ್ತಾರೆ, ಹಾಡು ಹಾಡ್ತಾರೆ, ಜೊತೆಗೆ ಕಾಮಿಡಿಗೂ ಕೂಡ ಅವರು ಮುನ್ನುಗ್ತಾ ಇದ್ದಾರೆ. ಕಾಮಿಡಿ ಹೇಳೋದು ಹೇಗಿತ್ತು ಅಂತ ಗುರು ಅವರ ಟೀಮಲ್ಲಿ ತುಂಬ ಜನ ಈಗಾಗಲೇ ಜೋಕ್ಸ್ ಹೇಳಿದ್ದಾರೆ. ಸೊ ಇನ್ನದಷ್ಟು ಪರ್ಫಾರ್ಮೆನ್ಸ್ ಬಾಕಿ ಇದೆ. ಗುರು ಹಾಗಾದ್ರೆ ನವಿತಾ ರೆಡಿನಾ? ಈ ಹಾಡು ಮೈಸೂರಿನ ದೊರೆ ಬಗ್ಗೆ ಹೇಳುತ್ತೆ. ಅವನ ಗತ್ತು ಮತ್ತು ಅವನ ಪವರ್ ಏನಿರುತ್ತೋ ಅದನ್ನು ಈ ಹಾಡು ತಿಳಿಸುತ್ತೆ. ಈ ಹಾಡನ್ನು ನಾವು ವಿಜಯನಗರ ಬಿಂಬಲ್ ಕಲ್ತಿದ್ದೀವಿ. ಮೈಸೂರು ರಾಜ್ಯದ ದೊರೆಯೇ ರಣಧೀರ ನಾಯಕನೇ, ನಿನ್ನಂತೋರ್ ಯಾರು ಇಲ್ವಲ್ಲೋ ಲೋಕದ ಮ್ಯಾಗೆ, ನಿನ್ನಂತೋರ್ ಯಾರು ಇಲ್ವಲ್ಲೋ ಲೋಕದ ಮ್ಯಾಲೆ. ಹಿಂದೆ 200 ದಂಡು, ಮುಂದೆ 300 ದಂಡು, ಹಿಂದೆ 200 ದಂಡು, ಮುಂದೆ 300 ದಂಡು, ನಿಮ್ಮಂತೋರ್ ಯಾರು ಇಲ್ವಲ್ಲೋ ಲೋಕದ ಮ್ಯಾಲೆ. ಮೈಸೂರು ರಾಜ್ಯದ ದೊರೆಯೇ ರಣಧೀರ ನಾಯಕನೇ, ನಿನ್ನಂತೋರ್ ಯಾರು ಇಲ್ವಲ್ಲೋ ಲೋಕದ ಮ್ಯಾಲೆ, ನಿನ್ನಂತೋರ್ ಯಾರು ಇಲ್ವಲ್ಲೋ ಲೋಕದ ಮ್ಯಾಲೆ. ತಿರುಚಿನ ಪಲ್ಲಿಯೊಳಗೆ ಕೊಬ್ಬಿದ ಮಲ್ಲ ಜಡ್ಡಿ, ತಿರುಚಿನ ಪಲ್ಲಿಯೊಳಗೆ ಕೊಬ್ಬಿದ ಮಲ್ಲ ಜಡ್ಡಿ, ಉಟ್ಟ ಚಡ್ಡಿಯನ್ನು ದಿಡ್ಡಿ ಬಾಗಿಲ ಮೇಲೆ ತೂಗಿ ಬಿಟ್ಟನಂತ ಕೇಳಿ ಕಿಡಿಕಿಡಿಯಾದ ದೊರೆಯೇ, ಮೈಸೂರು ರಾಜ್ಯದ ದೊರೆಯೇ ರಣಧೀರ ನಾಯಕನೇ, ನಿನ್ನಂತೋರ್ ಯಾರು ಇಲ್ವಲ್ಲೋ ಲೋಕದ ಮ್ಯಾಲೆ, ನಿನ್ನಂತೋರ್ ಯಾರು ಇಲ್ವಲ್ಲೋ ಲೋಕದ ಮ್ಯಾಲೆ. ಮಲ್ಲ ಯುದ್ಧದಲ್ಲಿ ಸಮರಿಲ್ಲ ನಮ್ಮ ದೊರೆಗೆ, ಮಲ್ಲ ಯುದ್ಧದಲ್ಲಿ ಸಮರಿಲ್ಲ ನಮ್ಮ ದೊರೆಗೆ, ತೋರ್ಯಾರೋ ಕೈಯ ಚಳಕ ನೋಟಕ್ಕೆ ಕಾಣದಂತ, ತೋರ್ಯಾರೋ ಕೈಯ ಚಳಕ ನೋಟಕ್ಕೆ ಕಾಣದಂತ, ಸೊಂಟದೊಳಗೆ ಇದ್ದ ಮಹಾನರಸಿಂಹನೆಂಬ ಕತ್ತಿಯಿಂದ ರುಂಡ ಬೇರೆ ಆಗದಂತೆ ಕಳೆದನು ನಮ್ಮ ರಣಧೀರ ನಾಯಕ. ಅಬ್ಬಬ್ಬಬ್ಬಾ, ಯಾರ್ಲಾ ಇವನ್ ಹೆಸರೇನ್ಲಾ? ಇವನಾ? ಮೈಸೂರು ರಾಜ್ಯದ ದೊರೆಯೇ ರಣಧೀರ ನಾಯಕನೇ, ನಿನ್ನಂತೋರ್ ಯಾರು ಇಲ್ವಲ್ಲೋ ಲೋಕದ ಮ್ಯಾಲೆ, ನಿನ್ನಂತೋರ್ ಯಾರು ಇಲ್ವಲ್ಲೋ ಲೋಕದ ಮ್ಯಾಲೆ. ಸಾಂಗ್ ಅಂತೂ ತುಂಬ ಅದ್ಭುತವಾಗಿದೆ. ಯಾಕೆಂದರೆ ನಾವು ದಸರಾ ಸಂಭ್ರಮ ಮಾತ್ರ ನೋಡ್ತಾ ಇರ್ತೀವಿ, ಫುಲ್ ಲೈಟಿಂಗ್ ಇರುವಂತಹ ಅರಮನೆ, ದಸರಾ ಜಂಬೂ ಸವಾರಿ ಎಲ್ಲ ನೋಡ್ತಾ ಇರ್ತೀವಿ. ಆದರೆ ರಾಜನ ಗತ್ತು ಬಗ್ಗೆ ತುಂಬ ಚೆನ್ನಾಗಿ ತಿಳಿಸ್ಕೊಟ್ರಿ. ಎಲ್ಲರೂ ಒಂದ್ಸಲ ಮತ್ತೆ ಇನ್ನೊಂದ್ಸಲ ಚಪ್ಪಾಳೆ ತಟ್ಬಿಡಿ. ಓಕೆ, ಈಗ ನಮ್ಮ ತಲಹರಟೆ ಗುರುಪ್ರಸಾದ್ ಟೀಮ್ನಲ್ಲಿ ಇನ್ನೊಂದಷ್ಟು ಜನ ಪರ್ಫಾರ್ಮೆನ್ಸ್ ಬಾಕಿ ಇದೆ. ಸೊ ಅದನ್ನ ನೋಡೋಣ. ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್.